ಹಾಯ್ ಹಲೋ ನಮಸ್ಕಾರ ಗಾಯ್ಸ್. ನಾವು ಇವತ್ತು ಬಂದಿದ್ದೀವಿ ರೆಸಾರ್ಟ್ಗೆ. ರೆಸಾರ್ಟ್ ನೋಡ್ತೀರಾ ಹೇಗಿದೆ ಅಂತಂದು ಹೇಳಿ. ನೋಡಿ ಗಾಯ್ಸ್, ಇದು ನಾವು ಇವತ್ತಿಲ್ಲಿ ಸ್ಟೇ ಮಾಡ್ತಾ ಇರೋ ರೆಸಾರ್ಟ್. ಬಾತ್ರೂಮ್ ನೋಡೋಣ ಅಷ್ಟು ಸೈಕ್ ಆಗ್ಬಿಟ್ಟೆ. ಬಾತ್ರೂಮ್ನೇ ಒಂದು ರೂಮ್ ಮಾಡ್ಬೋದು, ಅಷ್ಟು ದೊಡ್ಡದಿದೆ ಗಾಯ್ಸ್ ಇಲ್ಲಿ ಬಾತ್ರೂಮು. ನೋಡಿ, ಓಪನ್ ಬಾತ್ರೂಮ್ ಸಖತ್ತಾಗಿದೆ. ದುರ್ಗದಲ್ಲಿ ಒಂದು ಹೊಸದಾಗಿ ರೆಸಾರ್ಟ್ ಓಪನ್ ಮಾಡಿದ್ದಾರೆ. ಸೊ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ ಎಲ್ಲರೂ. ಇದು ನಾವಿರೋದು ರೂಮು. ಇವ್ ನೋಡಿ ಗೈಸ್, ಚಡ್ಡಿ ಆಗಿದ್ದಾನೆ. ತೋರ್ಸ ಮುಖನಾ. ಇದೊಂದು ಬಾಲ್ಕನಿ ನಾವಿರ್ತಾ ಇರೋದು ಇವತ್ತು. ವ್ಯೂ ಮಾತ್ರ ಸಖತ್ತಾಗಿದೆ ಗೈಸ್. ಇವತ್ತು ಇಲ್ಲಿ ಸ್ಟೇ ಮಾಡಿ ಒಬ್ಬೊಬ್ಬರಿಗೆ 5,000 ಬರ್ತಾ ಇದೆ ಇದು. ಸೊ ವೆಕೇಶನ್ ಸ್ಪೆಂಡ್ ಮಾಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಕೀಪ್ ವಾಚಿಂಗ್. ನಾಳೆ ಏನು ಮಾಡ್ತೀವಿ ಅಂತ ನೋಡ್ತಾ ಇರ್ರಿ. ನೋಡಿ ಗೈಸ್, ಸಣ್ಣ ಹುಡುಗ ನೋಡಿ, ಸಣ್ಣ ಹುಡುಗ ಕರ್ಕೊಂಡ್ ಬಂದ್ಬಿಟ್ಟಿನಿ. ದಾರಿ ತಪ್ಪ ಬಂದ್ಬಿಟ್ಟು ಯಾರ್ರೆ ಯೂಟ್ಯೂಬ್ ಸಬ್ಸ್ಕ್ರೈಬ್ कर लेना, दिखा देता हूँ. बस यूट्यूब अभी अभी चालू किया है. रहना, लाइक कमेंट करते रहना. बनी गाइस, ಇದೆ ಸ್ವಿಮ್ಮಿಂಗ್ ಪೂಲ್ ನೋಡಿ. ಇಲ್ಲೇನ ಫಂಕ್ಷನ್ ಬೇಕು, ಏನಾರ ಮಾಡಬೇಕು ಅಂದರೆ ಮಾಡ್ಬೋದು. ಇಲ್ಲ ಮನೆಯಲ್ಲಿ ಏನಾರ ಸಣ್ಣ ಫಂಕ್ಷನ್ ಆಗಿ ಏನಾರ ಇಟ್ಟಾಗ ಬುಕ್ ಮಾಡಿಕೊಂಡು, ಸ್ಪೇಸು ಸಖತ್ತಾಗಿದೆ ಫಂಕ್ಷನ್ಸ್ ಎಲ್ಲ ಮಾಡೋದಕ್ಕೆ. ಇವರು ತೋಟ ಮಧ್ಯದಲ್ಲಿ ಮಾಡಿರೋದು ಐಡಿಯಾ ಸಖತ್ತಾಗಿ ಇಷ್ಟ ಆಯಿತು. ಸಖತ್ತಾಗಿದೆ ತೋಟ ಮಧ್ಯದಲ್ಲಿ. ಇದೆಲ್ಲ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಎಲ್ಲ ರೆಡಿ ಆಗಿದೆ. ಆ ಕಡೆ ಇನ್ನೂ ಡೆವಲಪ್ ಮಾಡ್ತಾ ಇದ್ದಾರೆ ಇನ್ನೂ ಚೆನ್ನಾಗಿ. ಬನ್ನಿ ಗೈಸ್, ತೋಟ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಹೇಳಿ. ನೋಡಿ, ಇನ್ನೂ ಡೆವಲಪ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ. ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಬನ್ನಿ ಗೈಸ್, ಮುಂದೆ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತಂದಿರಲ್ಲ. ನೋಡಿ, ಫೀಲೇ ಆಗಲ್ಲ, ನೀವು ಯಾವುದೋ ಫಾರೆಸ್ಟಲ್ಲಿ ಇದ್ದೀರಾ ಅಂತ ಅನಿಸುತ್ತೆ. ಅಂದರೆ ಈ ಕಡೆ ಚಿಕ್ಕಮಂಗ್ಳೂರು, ವಾಯ್ನಾಡು ಆ ಕಡೆ ಎಲ್ಲ ಹೋಗ್ತಿರಲ್ಲ, ಅದೇ ಥರ ಕಾಣಿಸುತ್ತೆ. ಇದು ಕೂಡ ಫುಲ್ ಪ್ಲೇಸ್. अदर नाव होटल क्या है तड़ेगा. भाई कहाँ से हो आप लोग? भाई कहाँ से हो? यूपी सर. कितने साल से काम कर रहे हो इधर? मेरा तो 7-8 साल हो गया. 7-8 साल से. तो इधर ही हो आप 7-8 साल से? कितना मिलता है कमाई? मेरा डेयरी फार्म का काम है, उधर 30,000 रुपये. ओह, तो ये पार्ट टाइम है जैसा? पार्ट टाइम. ओके. ये पूरा आप ही बना रहे हो? नहीं, इसके लिए दूसरा मिस्त्री. ओके. लोकल लेबर है. लोकल लेबर है. ओके. मिस्त्री है कोलकाता से. ओके, ठीक है भाई, काम करना. ನೋಡಿ ಗೈಸ್, ಇಲ್ಲೆಲ್ಲ ಲೋಕಲ್ನಲ್ಲಿ ಯಾರು ಕೆಲಸನೇ ಮಾಡಲ್ಲ. ಎಲ್ಲ ನಾರ್ತ್ ಕಡೆಯಿಂದ ಕರ್ಕೊಂಡ್ಬಂದುಬಿಡ್ತಾರೆ ಪಾಪ ಕೆಲಸ ಮಾಡೋದಕ್ಕೆ. ಸೊ ಅವರೇ ಕೆಲಸ ಮಾಡ್ತಾರೆ. ಕಡಿಮೆಗೆ ಅವರೇ ಸಿಗೋದು
ಇಲ್ಲೆಲ್ಲ ನಮ್ಮ ಲೋಕಲ್ ಕೇಳಕ್ಕೆ ಹೋಗ್ಬಿಟ್ರೆ ಸಖತ್ ರೇಟ್ ಕೇಳಿಬಿಡ್ತಾರೆ. ಅದಕ್ಕೆ ಹೊರಗಡೆನೇ ಕರ್ಕೊಂಬಂದ್ಬಿಡ್ತಾರೆ ನಮ್ಮ ಜನಗಳೆಲ್ಲ. ಬನ್ನಿ, ಬೇರೆ ಜೇನುಗೂಡಿಂದಿದೆ ಅಂತೆ, ಬಾತುಕೋಳಿಗಳಿದ್ದಾವೆ, ಅದನ್ನ ನೋಡೋಕೆ ಹೋಗೋದೇನೋ ಈಗ. ಇನ್ನೂ ಎಲ್ಲ ಇಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ ನಿಧಾನಕ್ಕೆ. ಎಲ್ಲಿದಾವ ಬಾತುಕೋಳಿ? ಲೇ, ಕೋಳಿ ಗುಡಿ ಕರ್ಕೊಂಬಂದು ಬಾತುಕೋಳಿ ಅಂತೀಯಲ್ಲ ಲೇಡಿನಲ್ಲಿ. ಓ, ಇದೆಲ್ಲ ಟರ್ಕಿ ಅಂತ ಹೇಳಿದ್ದವರು ನೋಡಿ ಫ್ರೆಂಡ್ಸ್. ಏನೋ ಟರ್ಕಿ ಇದು ಅಂತಂದು ಹೇಳಿದ್ರು ಓನರು. ಬಾತುಕೋಳಿ ಅಲ್ಲ, ಯಾವ್ದೋ ಫಿಲ್ಮಾಗೆ ಒಂದು ಟರ್ಕಿ ಫುಲ್ಲು ಪ್ರಜಾಲ್ ದೇವರ ತಂದೆ ತೆಗಿರ್ತಾನೆ. ಯಾವ ಫಿಲಮು ನೋಡಿ ಗೈಸ್, ಯಾವ ಫಿಲಮಲ್ಲಿ ಏನೋ ಟರ್ಕಿ ಅಂತ ಹೇಳ್ತಿದ್ರೆ ನಿಮಗೆ ಏನೋ ಗೊತ್ತಿರೋ ಕಮೆಂಟ್ ಹಾಕಿ. ಅವನು ಉಗಿದು ಹೋಗಿರ್ತಾನೆ ಆದ್ರೂ ಈಗ ಬನ್ನಿ, ಅಲ್ಲಿ ಹಸುಗಳು ಇದಾವೆ, ಹಸು ತೋರಿಸ್ತೀನಿ ನಿಮಗೆ. ನೋಡಿ, ಸೇಮ್ ಅಡ್ವರ್ಟೈಸ್ಮೆಂಟಲ್ಲಿ ಬರುತ್ತಲ್ಲ ಅದೇ ಥರ ಇದೆ ಹಸು. ಇದು ಎಷ್ಟಿದಾವೆ ನೋಡಿ. ನೋಡಲೇ ಕನ್ನೋಳಿ, ಕಾರ್ ತಗೊಂಡು ಹೋಗ್ತೀನ ಇದನ್ನ ಕೇಳಿ ಇಸ್ಕೊಡಿಸ್ತೀನಿ ಓನರಿಗೆ. ಏನೊಂದು 10,000 ಕೊಟ್ಟರೆ ನಾನೇ ಕೊಡ್ತೀನಿ, ತಗೊಂಡೋಗಲಿ ಊರಿಗೂ ದುರ್ಗಕ್ಕೂ ಅಡ್ಡಾಡಕ್ಕೆ. ನೋಡ್ರ ತಿರ್ಗಾ ಇರಲಿ, ನಾಚಿಕೆ ಬೇಡ. ನಮ್ಮ ಗೆಳೆಯೋಗೆ ತುಂಬ ನಾಚಿಕೆ ಜಾಸ್ತಿ ಇದೆ ಗಾಯ್ಸ್. ಗಾಯ್ಸ್ ಬನ್ನಿ, ಈಗ ಫುಡ್ ಮಾಡಿದ್ವಿ, ಈಗ ತರ ಜಸ್ಟ್ ಪೂಲಿಗೆ ಹೋಗಿ ಆಡೋದಿಲ್ಲ. ನಾವು ಈಗ ಪೂಲಿಗೆ ಹೋಗ್ತೀವಿ. ಈಗ ಸದ್ಯಕ್ಕೆ ಟಿ ವಿ ನೋಡ್ತಾ ಇದ್ವಿ ಇಷ್ಟೊತ್ತು ತನಕ, ಯೂಟ್ಯೂಬ್ ಹಾಕೊಂಡು. ಕಮ್ ಲೆಟ್ಸ್ ಗೋ, ಪೂಲಿಗೆ ಹೋಗೋಣ. ಗಾಯ್ಸ್ ನೋಡಿ ನೈಟ್ ವ್ಯೂ ಹೇಗಿದೆ ಅಂತಂದು ಹೇಳಿ. ಆಕ್ಚುಲಿ ಸಖತ್ತಾಗಿದೆ ರೆಸಾರ್ಟ್ ಮಾತ್ರ, ಸೂಪರ್ ಆಗಿದೆ ವ್ಯೂ ಎಲ್ಲ. ಎಲ್ಲ ಇಲ್ಲಿ ಒಂದ್ಸಲ ನೀವು ಬಂದು ನೋಡಿ ಗಾಯ್ಸ್, ಏನು ಸಖತ್ತಾಗಿದೆ ರೆಸಾರ್ಟ್. ಇದು ಮಾತ್ರ ತುಂಬ ಚೀಪಲ್ಲಿ ಆಗಿ ಹೋಗುತ್ತೆ ಎಲ್ಲ. ಹಲೋ ಗಾಯ್ಸ್, ಹಾಗೆ ಇವತ್ತು ಇನ್ನೊಂದು ಸಂತೋಷವಾದ ವಿಷಯ ಶೇರ್ ಮಾಡ್ಕೋಬೇಕು ನಿಮ್ಮ ಜೊತೆ. ಫೈನಲಿ 5 ವರ್ಷ ಓದಿ ಕೊನೆಗೂ ಇವತ್ತು ನನ್ನ ಡೂವರ್ ಡೈ ಅಂತಲೇ ಹೇಳ್ಬೋದು. FMG ರಿಸಲ್ಟ್ ಬಂತು, ಫಾರಿನ್ ಮೆಡಿಕಲ್ ಗ್ರ್ಯಾಜುಯೇಟ್ ಎಕ್ಸಾಮ್ದು ರಿಸಲ್ಟ್ ಬಂತು. ಸೊ ಫೈನಲಿ ಪಾಸ್ ಆಗಿದ್ದೀನಿ. ನಿಮ್ಮ ಬಾಯ್ ಅಭಿಷೇಕ್ ಡಾಕ್ಟರ್ ಆಗಿದ್ದಾನೆ ಫೈನಲಿ. ಸೊ ಇನ್ನು ಮುಂದೆ ತುಂಬ ಇದೆ ಹೋಗೋದು ದಾರಿ. ಜೊತೆಲಿ ಹೀಗೆ ಇರ್ರಿ, ಜೊತೆಲೆಲ್ಲ ನಾನು ಹೇಗೆ ಹೋಗ್ತೀನಿ ಅನ್ನೋದು ನೀವು ನೋಡಂತ್ರಿ. ಹಾಯ್ ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಈಗ ತಾನೇ ಜಸ್ಟ್ ಎದ್ದು ಕಾಫಿ ಕುಡಿದೀವಿ, ಈಗ ತಿಂಡಿ ಹೋಗ್ತಾ ಇದ್ದೀವಿ. ಬನ್ನಿ ಲೆಟ್ಸ್ ಗೋ, ತಿಂಡಿ ಮಾಡ್ಕೊಂಬರೋಣ ಇವಾಗ. ನೈಟು ತುಂಬ ಲೇಟಾಗಿ ಮಲ್ಕೊಂಡ್ಬಿಟ್ಟಿದ್ವಿ. ನಾನಂತೂ 6 ಗಂಟೆಗೆ ಮಲ್ಕೊಂಡು ಇವಾಗ 8 ಗಂಟೆಗೆ ಎದ್ದು ನಿದ್ದೆನೇ ಇಲ್ಲ. ನಿದ್ದೆ ಮಾಡಬೇಕು ಫಸ್ಟು. ಬನ್ನಿ ಹೋಗೋಣ ಈಗ ಲಿಫ್ಟಲ್ಲಿ ತಿಂಡಿ ಮಾಡೋದಕ್ಕೆ. ಈ ನಮ್ಮ ಮಕ್ಕಳು ಕೂಡ ಈಗ ಎದ್ದಿದ್ದಾರೆ ಗಾಯ್ಸ್. ಈಗ ಜಸ್ಟ್ ತಿಂಡಿ ಆಯಿತು ನೋಡಿ. ಇಡ್ಲಿ, ದೋಸೆ, ಪೋಹ ಅಂತಂದೇಳಿ ಏನಾದ್ರು ವೆರೈಟೀಸ್ ಇದ್ವು, ತಿಂದ್ವಿ, ತಗೊಂಡೋದ್ರು. ಮಾರ್ನಿಂಗ್ ವ್ಯೂ ನೋಡಿ ಹೇಗಿದೆ ಅಂತಂದೇಳಿ. ಸಖತ್ ಪೀಸ್ಫುಲ್ಲಾಗಿದೆ ಫುಲ್ಲು ರೆಸಾರ್ಟು. ಯಾರ್ಯಾರಿಲ್ಲ, ನಾವು ಅಷ್ಟೇ ಇದ್ದೀವಿ. ಕಾಫಿ ಕೊಡ್ತಾಯಿದ್ದಾರೆ ಇವರಿಬ್ಬರು, ನಾನು ವಾಟರ್ ಮೆಲನ್ ಜ್ಯೂಸ್ ಕುಡಿದೆ. ಬನ್ನಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ವಾಪಸ್ ಮರಳಿ ನಮ್ಮ ಜಾಗಕ್ಕೆ ಪಯಣ. ಗೈಸ್ ಇಲ್ಲಿ ನೋಡಿ, ಈ ಶವರ್ ಇದೆಯಲ್ಲ, ಇದನ್ನ ಯೂಸ್ ಮಾಡ್ಬೇಕು. ಇದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಆಗ್ಲಿಂದ ಎಲ್ಲ ಬಂದು ಟ್ರೈ ಮಾಡ್ತಾ ಇದ್ದಾರೆ. ಎಲ್ಲ ಬಟ್ಟೆ ನೆನೆಸ್ಕೊಂತ ಇದ್ದಾರೆ. ನಾನು ಬಟ್ಟೆ ನೆನೆಸ್ಕೊಂಡೆ ನೋಡಿ ಗೈಸ್.
ಫಸ್ಟ್ ಇವ್ರು ಬಂದ್ರು ಗೊತ್ತಾಗ್ಲಿಲ್ಲ, ಅವ್ರನ್ನ ಕರ್ಕೊಂಬಂದ್ರು ಅವ್ರಿಗೆ ಗೊತ್ತಾಗ್ಲಿಲ್ಲ, ಇವ್ರನ್ನ ಕರ್ಕೊಂಬಂದ್ರು ಇವ್ರಿಗೂ ಗೊತ್ತಾಗ್ತಿಲ್ಲ. ನಿಮಗೇನ ಗೊತ್ತಿದೆ ಕಮೆಂಟ್ ಹಾಕಿ ಗೈಸ್, ಇದನ್ನ ಹೇಗೆ ಆನ್ ಮಾಡ್ಬೇಕು ಅಂತಂದು ಹೇಳಿ. ಏನೇನೋ ಎಲ್ಲ ಕಡೆಯಿಂದ ನೀರು ಬರ್ತಾ ಇದಾವೆ, ಮೇಲ್ಗಡೆಯಿಂದ ಅಲ್ಲಿ ಇಲ್ಲಿ ಅದೊಂದು ಬರ್ತಾ ಇಲ್ಲ. ನೋಡಿ ಯಾವ ತರ ಇರ್ತವೆ ಐಟಮ್ಸ್ ಅಂದ್ರೆ ಯೂಸ್ ಮಾಡೋದು ಗೊತ್ತಿರಲ್ಲ, ಆ ಥರವೆಲ್ಲ ಇಟ್ಟಿರ್ತಾರೆ. ಏನ್ ಮಾಡ್ಬೇಕು ಈ ತರ ಆದ್ರೆ ನೀವ್ ಹೇಳಿ, ನಿಮಗೇನ ಗೊತ್ತಿರೋ ಕಮೆಂಟ್ ಆಗಿ ಗೈಸ್, ಯಾವ ತರ ಮಾಡ್ಬೇಕು ಇದು ಅಂತಂದು ಹೇಳಿ. अरे आप लोगों को ही मालूम नहीं है तो सब लोग भूल गए. वो जो और एक आदमी है लोकल का, वो आ रहा है. बिना नहाए हुए 1 घंटा हो गया वेट करते करते इसके लिए. अभी उसमें तो पानी नहीं है क्या? कहाँ से? पानी कैसे? वही तो चाहिए. वो ऊपर वाला तो बेकार ही है, सामने वाला भी बेकार है. वो हैंड शवर ही तो चाहिए. ಸೊ ಗಾಯ್ಸ್, ಸ್ನಾನ ಮಾಡ್ಕೊಂಡ್ ಬಂದೆ ನಾನು ಇವಾಗ. ಕೊನೆಗೂ ಅದು ಹೋಗಿ ಗೊತ್ತಾಗ್ಲಿಲ್ಲ ಅವ್ರಿಗೂ ಹೇಗೆ ಮಾಡೋದು ಅಂತಂದು ಹೇಳಿ. ಬನ್ನಿ ಈಗ ಹೊರಡೋಣ, ನೋಡ್ಕೊಂಬನ್ನಿ ಫೈನಲ್ ವ್ಯೂ ಹೇಗಿದೆ ಅಂತಂದು ಹೇಳಿ. ಹೋಗ್ತಾ ಇದ್ದೀವಿ ಮತ್ತೆ ಆದಷ್ಟು ಬೇಗ ಬರೋಣ. ಯಾರನ್ನ ಬರಬೇಕು ಅಂತ ಇದ್ರೆ ನೋಡಿ, ಜಾಗ ತುಂಬ ಚೆನ್ನಾಗಿದೆ, ಪೀಸ್ಫುಲ್ಲಾಗಿ ಸ್ಟೇ ಮಾಡೋದಕ್ಕೆ ಒಂದು 2 days. ಎದ್ದು ಬರಲೇ ಹೋಗೋಣ ನಡೀರ. ಲೇ ಬ್ಯಾಗಲ್ಲಿ ಪಿಲ್ಲ ಇಟ್ಕೊಂಡಿದೆಯಲ್ಲ ತೆಗಿಯಲೇ, ಬಂದು ಚೆಕ್ ಮಾಡಿದ್ರೆ ಮತ್ತೆ ಇಟ್ಕೊಂಡು ಹೋಗ್ತಾರೆ ನೋಡಿ ನಿನ್ನ. ಸೊ ಗಾಯ್ಸ್, ನಾವು ಫೈನಲಿ ಈಗ ಚೆಕ್ಔಟ್ ಆದ್ವಿ. ಬನ್ನಿ ವಾಪಸ್ ನಮ್ಮ ಮನೆಗಳಿಗೆ ಹೋಗೋಣ. ನೋಡಿ ಇಬ್ಬರು ಮುಂದೆ ಆಲ್ರೆಡಿ ಹೋಗ್ತಾ ಇದ್ದಾರೆ. ಸಖತ್ತಾಗಿತ್ತು ಗಾಯ್ಸ್ ರಿಸಲ್ಟು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ವಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ ರಿಸಲ್ಟ್ ಬಂತು. ಡಬಲ್ ಧಮಾಕ, ಡಬಲ್ ಪಾರ್ಟಿ ಮಾಡಿದ್ವಿ. ನೋಡಿ ಹೇಗಿದೆ ಜಾಗ ಫುಲ್ಲು. ಅಭಿಷೇಕ್ ಅಂತ ಫುಲ್ 988. ಇದು ನೋಡಿ ಗಾಯ್ಸ್ ಚೆನ್ನಾಗಿದೆ. ಸೊ ಗಾಯ್ಸ್, ಈಗ ಚೆಕ್ಔಟ್ ಪ್ರೊಸೀಜರ್ ಮುಗಿದಿದೆ, ಬಿಲ್ ಕೊಟ್ಟಿದ್ದಾರೆ. ಟೋಟಲ್ 8,000 ಹತ್ರ ಆಗಿದೆ. ನೋಡ್ಕೊಂಬಿಡಿ, ರೆಸಾರ್ಟ್ ಹೆಸರು ಕಲ್ಪವನ ಅಂತಂದೇಳಿ. ಬನ್ನಿ ಹೋಗೋಣ. ಬ್ರೋ ತುಂಬ ಕೋಆಪ್ರೇಟ್ ಆಗಿದ್ರು ರಾತ್ರಿ ಎಲ್ಲ, ಥ್ಯಾಂಕ್ಸ್. ಬನ್ನಿ ಬ್ರೋ, ಬನ್ನಿ ಗೈಸ್, ಹೋಗೋಣ, ಹೊರಡೋಣ ಇವಾಗ ವಾಪಸ್ ಕಲ್ಲಿನ ಕೋಟೆ ಚಿತ್ರದುರ್ಗಕ್ಕೆ. ಸ್ವೀಟನ್ನು ತಿನ್ಬೇಕು ಅನ್ಸೋದಲ್ಲ, ಅದಕ್ಕೆ ತರ್ಸೋಣ ಮಿಸ್. ಅದೇ ಐಸ್ ಕ್ರೀಮ್ ಎಲ್ಲ ಇನ್ಕ್ಲೂಡೆಡ್ ಫ್ರೀ ಇರುತ್ತೆ ಅಂದ್ಕೊಂಡ್ವಿ. ಐಸ್ ಕ್ರೀಮು ಸಪ್ರೇಟ್ ಬಿಲ್ ಹಾಕಿದ್ರು, ತಿನ್ನಲಿಲ್ಲ ಏನಿಲ್ಲ, ಸುಮ್ಮನೆ ಬಿಸಾಕಿದ್ವಿ ತರಿಸ್ಕೊಂಡು. ಇಲ್ಲ ಇವನು ಹೇಳಿದ ಅನ್ಸುತ್ತೆ ಐಸ್ ಕ್ರೀಮು ಏನು ಹತ್ಲಾಗೆ ಅಂತಂದು ಹೇಳಿ. ನಾವು ತರ್ರಿ ಐಸ್ ಕ್ರೀಮು ಅಂತಂದು ಹೇಳಿದ್ವಿ, ಫ್ರೀ ಬರ್ತೈತೆ ಯಾಕೆ ಬಿಡ್ಬೇಕು ಅಂತಂದು ಹೇಳಿ. ಬನ್ನಿ ಗೈಸ್ ಹೊರಡೋಣ. ನೋಡಿ ಇದೆ ಲಾಸ್ಟ್ 1 more ಟೈಮ್ ನಾವು ಇದ್ದಿದ್ದು ರೆಸಾರ್ಟ್. ಬನ್ನಿ ಇವಾಗ ನಮ್ಮ ಕಾರ್ ತಗೊಂಡು ಬನ್ನಿ ಗೈಸ್ ಹೊರಡೋಣ ವಾಪಸ್ ನಮ್ಮ ಕಲ್ಲಿನ ಕೋಟೆಗೆ. ಎಲ್ಲ ಮುಗೀತು ವೆಕೇಶನ್. ಇವಾಗ ಮತ್ತೆ ಅದೇ ಊರು, ಅದೇ ಮನೆ, ಅದೇ ಅಡಿಗೆ, ಅದೇ ಅಮ್ಮ, ಅದೇ ಜನ ಹೋಗೋಣ.